ನೆಲಮಂಗಲ ಕುಣಿಗಲ್ ಬೈಪಾಸ್ ರಸ್ತೆಯಲ್ಲಿ ಚಾಲಕನ ಆಯ ತಪ್ಪಿ ಲಾರಿ ಹೆದ್ದಾರಿ ಪಿಲ್ಲರ್ಗೆ ಡಿಕ್ಕಿಯಾಗಿದೆ. ಸಿಗ್ನಲ್ ಬಳಿ ಪೊಲೀಸರು ಕರ್ತವ್ಯ ನಿರ್ವಹಿಸುತ್ತಿದ್ದ ಕಾರಣ ದೊಡ್ಡ ಅನಾಹುತವನ್ನು ತಪ್ಪಿಸಿದಂತಾಗಿದೆ. ಇನ್ನು ಚಾಲಕನ ಹೇಳಿಕೆಯ ಪ್ರಕಾರ ಲಾರಿಯ ಬ್ರೇಕ್ ಫೇಲ್ಯೂರ್ನಿಂದ ಅಪಘಾತ ಸಂಭವಿಸಿದೆ. ಅಪಘಾತದಿಂದ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಘಟನೆಯ ಹಿನ್ನೆಲೆ ಸಂಚಾರಕ್ಕೆ ಕೆಲಕಾಲ ಅಡಚಣೆ ಉಂಟಾಗಿತ್ತು. ಈ ಕುರಿತು ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಭದ್ರಾ ನಾಲೆಯಲ್ಲಿ ವ್ಯಕ್ತಿಯ ಶವ ತೇಲಿ ಬಂದಿರುವಂತಹ ಘಟನೆ ದಾವಣಗೆರೆ ತಾಲೂಕಿನ ಯರವನಗತ್ತಳಿ ಕ್ಯಾಂಪ್ ಬಳಿಯಾಗಿದೆ. ಪಾಮೇನಹಳ್ಳಿ ಗ್ರಾಮದ 41 ವರ್ಷದ ಶಿವಕುಮಾರ್ ಎಂದು ಗುರುತು ಪತ್ತೆಯಾಗಿದೆ. ಇನ್ನು ಕಳೆದ 3-4 ವರ್ಷದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು, ಆದರೆ ಕಳೆದ 2 ದಿನದ ಹಿಂದೆ ನಾಲೆಗೆ ಬಿದ್ದಿರುವಂತಹ ಶಂಕೆ ವ್ಯಕ್ತವಾಗುತ್ತಿದೆ. ಹದಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಸನದ ಅರಸೀಕೆರೆ ತಾಲೂಕಿನ ಬಾಣಾವರದ ಸಮೀಪ ಭೀಕರ ಕಾರು ಅಪಘಾತ ಸಂಭವಿಸಿದ್ದು, ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದಂಥ ಮೂವರಲ್ಲಿ ಓರ್ವ ಮೃತಪಟ್ಟಿದ್ದಾನೆ. ಓವರ್ಟೇಕ್ ಮಾಡಲು ಪ್ರಯತ್ನಿಸಿದ್ದಂಥ ವೇಳೆ ಚಾಲಕನ ಆಯ ತಪ್ಪಿ ಕಾರು ಭೀಕರವಾಗಿ ಡಿಕ್ಕಿಯಾಗಿದ್ದು, ಡಿಕ್ಕಿಯ ರಭಸಕ್ಕೆ ಕಾರಿಗೆ ಸ್ಥಳದಲ್ಲೇ ಬೆಂಕಿ ಹೊತ್ತಿಕೊಂಡಿದೆ. ಆ ಕಾರಿನಲ್ಲಿದ್ದ ಇನ್ನಿಬ್ಬರು ಗಾಯಾಳುಗಳನ್ನು ಸ್ಥಳೀಯರು ತಕ್ಷಣ ರಕ್ಷಿಸಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಉಪವಿಭಾಗದ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಸುಮಾರು 34.17 ಲಕ್ಷ ರೂಪಾಯಿ ಮೌಲ್ಯದ ಕದ್ದ ಮಾಲನ್ನು ಜಪ್ತಿ ಮಾಡಿದ್ದಾರೆ. 3 ಪ್ರತ್ಯೇಕ ಪ್ರಕರಣಗಳಲ್ಲಿ ಮಳವಳ್ಳಿ ಪೊಲೀಸರಿಂದ 10 ಆರೋಪಿಗಳ ಅರೆಸ್ಟ್ ಮಾಡಲಾಗಿದೆ. ಬಂಧಿತರಲ್ಲಿ ಓರ್ವ ಬಾಲಕ ಕಾನೂನು ಸಂಘರ್ಷಕ್ಕೆ ಒಳಗಾಗಿದ್ದಾನೆ. ಪ್ರಕರಣವೊಂದರಲ್ಲಿ 144 ಗ್ರಾಂ ಚಿನ್ನ, 46 ಗ್ರಾಂ ಬೆಳ್ಳಿ ಈ ಎಲ್ಲ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದ್ದು, ಮತ್ತೊಂದು ಪ್ರಕರಣದಲ್ಲಿ 19 ಬೈಕ್ ಮತ್ತು 24 ಗ್ರಾಂ ಚಿನ್ನದ ಒಡವೆ, 245 ಗ್ರಾಂ ಬೆಳ್ಳಿಯ ಪದಾರ್ಥ ಸೇರಿ ಪೂಜಾ ಸಾಮಗ್ರಿ ಜಪ್ತಿ ಮಾಡಲಾಗಿದೆ. ಅಡುಗೆ ಅನಿಲ ಸೋರಿಕೆಯಾಗಿ ಅಗ್ನಿ ಅವಘಡ ಸಂಭವಿಸಿ ಆಸ್ಪತ್ರೆಗೆ ಸೇರಿದ್ದ ಕುಟುಂಬ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಕನಕಪುರ ನಗರದ ಅಮರನಾರಾಯಣ ಬ್ಲಾಕ್ನಲ್ಲಿ ಕಳೆದ 4 ದಿನಗಳ ಹಿಂದೆ ನಡೆದಿದ್ದಂತಹ ಅಗ್ನಿ ಅವಘಡ ಸಂಭವಿಸಿತ್ತು. ಅಗ್ನಿ ಅವಘಡದಲ್ಲಿ ಗಾಯಗೊಂಡಿದ್ದಂಥ ಸಿದ್ದರಾಜು, ಚಂದ್ರಮ್ಮ, ಪ್ರಶಾಂತ್ ಎಂಬುವರನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೂವರು ಸಾವನ್ನಪ್ಪಿದ್ದಾರೆ. ರಾಯಚೂರಿನ ಸಿರವಾರ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ಮಾನವೀಯ ಘಟನೆಗೆ ಬೆಳಕಿಗೆ ಬಂದಿರುವಂಥದ್ದು. ಕವಿತಾಳ ಪಟ್ಟಣದ ವಾರ್ಡ್ನಲ್ಲಿ ಸುಮಾರು 50 ಅಡಿ ಆಳದ ಉಪ್ಪು ನೀರಿನ ಬಾವಿಗೆ ಶ್ವಾನ ಬಿದ್ದು ಕಿರುಚಾಡುತ್ತಿದ್ದು, ಆ ಶ್ವಾನದ ಕಿರುಚಾಟ ಕೇಳಿದ ಸ್ಥಳೀಯರು, ಯುವಕ ಹಾಗೂ ಸ್ಥಳೀಯರು ದೌಡಾಯಿಸಿ ಹಗ್ಗ, ಬಟ್ಟೆ ಹಾಗೂ ಪ್ಲಾಸ್ಟಿಕ್ ಬುಟ್ಟಿ ಸಹಾಯದಿಂದ ಬಾವಿಗೆ ಇಳಿದು ಶ್ವಾನವನ್ನು ಮೇಲಕ್ಕೆತ್ತಿ ಸುರಕ್ಷಿತವಾಗಿ ರಕ್ಷಣೆ ಮಾಡಿದರು. ತಮ್ಮ ಜೀವದ ಹಂಗು ತೊರೆದು ಶ್ವಾನದ ಪ್ರಾಣ ಉಳಿಸಿದಂಥ ಮೌನೇಶ್ ಗುಡಿ ಹಾಗೂ ಸ್ಥಳೀಯರ ಮಾನವೀಯ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಅಗ್ಗಡ್ಕ ಮೆಲಕ ಅಗ್ಗಡ್ಕ ಬಿಡಬೇಡ, ಹಿಡ್ಕರೆ ತಡೆ, ಲೂಸ್ ಬಿಡ್ರ, ಹಗ್ಗ ಬಿಡ್ರ. ಸಿಂಗರಮ್ಮ ತೆಗೆಮ್ಮ, ಬಂಬ್ ಅಂತ ಹೇಳ್ತಿದ್ದೆ, ಬಂಬ್ ಅಂತ ನೋಡಮ್ ತಡೆ, ಬಿಡಮ್ ತಡೆ ಅಲ್ಲಿದ್ದ. ಸಿಂಗರ ಬಂಬ್ ಅಲ್ಲಿ ಬುಕ್ಸಮ್ ನಿಲ್ಕೈತೆ, ಇಲ್ಲಿ ನಿಲ್ಕೈತೆ. ಅಗ್ಗಡ್ಕ ಮೆಲಕ ಅಗ್ಗಡ್ಕ. ಹಾಸನದ ಲಕ್ಷ್ಮೀಪುರ ಗ್ರಾಮದ ಕಾನಹಳ್ಳಿ ಸಮೀಪ ಕಾಡಾನೆಗಳಿಂದ ಬೈಕ್ ಸವಾರರು ಒಬ್ಬರು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 2 ದಿನಗಳ ಹಿಂದೆ ಕೆಲಸ ಮುಗಿಸಿಕೊಂಡು ಬೈಕ್ನಲ್ಲಿ ಮನೆಗೆ ತೆರಳುತ್ತಿದ್ದಂಥ ಯುವಕನಿಗೆ ಅದೇ ವೇಳೆ ರಸ್ತೆ ದಾಟುತ್ತಿದ್ದ 2 ಕಾಡಾನೆಗಳು ದಾಳಿ ಮಾಡಿವೆ. ಕಾಡಾನೆಗಳು ರಸ್ತೆಯಲ್ಲಿರುವುದನ್ನು ಗಮನಿಸದೆ ಬಂದ ಬೈಕ್ ಸವಾರ 2 ಆನೆಗಳ ಮಧ್ಯೆ ಸಿಲುಕಿಕೊಂಡಿದ್ದಾರೆ. ಬಳಿಕ ಯುವಕ ಎಚ್ಚರಿಕೆಯಿಂದ ಬೈಕನ್ನು ಹಿಂದಕ್ಕೆ ತೆಗೆದುಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಕಾಡಾನೆಗಳ ಮಧ್ಯೆ ಯುವಕ ಸಿಲುಕಿ ಪರದಾಡಿರುವಂತಹ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ.
ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ಪೊಲೀಸ್ ಅಧಿಕಾರಿಗೆ ಸಹೋದ್ಯೋಗಿ ಸಿಬ್ಬಂದಿಯಿಂದ ಅದ್ದೂರಿ ಬೀಳ್ಕೊಡುಗೆ ನೀಡಿದ್ದಾರೆ. ಶ್ರೀರಂಗಪಟ್ಟಣದ ನಿವೃತ್ತ ಡಿವೈಎಸ್ಪಿ ಶಾಂತ ಮಲ್ಲಪ್ಪಗೆ ತಮ್ಮ ಸೇವಾ ಅವಧಿ ಪೂರ್ಣಗೊಂಡ ಹಿನ್ನೆಲೆ ಸಹೋದ್ಯೋಗಿಗಳು ಅದ್ದೂರಿಯಾಗಿ ಬೀಳ್ಕೊಟ್ಟರು. ಪೊಲೀಸ್ ಠಾಣೆಯಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿ ಪುಷ್ಪವೃಷ್ಟಿಗೈದು ಗೌರವವನ್ನು ಸಲ್ಲಿಸಲಾಯಿತು. ನಂತರ ಜೀಪ್ನಲ್ಲಿ ಮೆರವಣಿಗೆ ನಡೆಸಿ ಸಹೋದ್ಯೋಗಿಗಳು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದರು. ಸಿಬ್ಬಂದಿಯ ಈ ಪ್ರೀತಿಯ ಗೌರವವನ್ನು ಕಂಡ ನಿವೃತ್ತಾಧಿಕಾರಿ ಶಾಂತ ಮಲ್ಲಪ್ಪ ಭಾವುಕರಾದರು. ಭರತ ಹುಣ್ಣಿಮೆ ಪ್ರಯುಕ್ತ ಕೋಲಾರದ ಗಾಂಧಿನಗರದಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಹುಣ್ಣಿಮೆಯಂದು ಪವಿತ್ರ ಬೆಳಕಿನಲ್ಲಿ ಭಕ್ತರು ತಾಯಿ ರೇಣುಕಾ ದೇವಿಯನ್ನ ಭಕ್ತಿಯಿಂದ ಆರಾಧಿಸಿದರು. ಈ ವೇಳೆ ವಿಶೇಷ ಪೂಜೆ, ದೀಪಾರಾಧನೆ ಮತ್ತು ಸುಂದರ ಹೂವಿನ ಅಲಂಕಾರ ನೆರವೇರಿತು. ತಾಯಿ ರೇಣುಕಾ ದೇವಿಯ ಉತ್ಸವ ಮೂರ್ತಿಯನ್ನ ಅಲಂಕರಿಸಿ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ಜಾತ್ರೆಯ ಭಾಗವಾಗಿ ಸಪ್ತ ಮಾತೃಕೆಯರ ಉತ್ಸವ ಪಲ್ಲಿಕೆಗಳು ನೋಡುಗರ ಕಣ್ಮನ ಸೆಳೆದವು. ಶ್ರೀ ಕ್ಷೇತ್ರ ಉಳುವಿಯಲ್ಲಿ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ನಡೆಯುತ್ತಿರುವ ನಡುವೆಯೇ ಕ್ಷೇತ್ರದ ಸುತ್ತಮುತ್ತ ಅಕ್ರಮ ಜೂಜಾಟ ನಡೆಯುತ್ತಿರುವ ಆರೋಪಗಳು ಕೇಳಿಬಂದಿವೆ. ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವ ಭಕ್ತಾದಿಗಳು ಹಾಗೂ ಸ್ಥಳೀಯರನ್ನೇ ಗುರಿಯಾಗಿಸಿಕೊಂಡು ಕ್ಷೇತ್ರದಿಂದ ಸುಮಾರು 100ರಿಂದ 150 ಮೀಟರ್ ದೂರದಲ್ಲಿ ಅಂದರ್ಬಹಾರ್ ಎಂಬ ಅಕ್ರಮ ಜೂಜಾಟ ನಡೆಯುತ್ತಿದೆ. ಕೆಲವು ಸ್ಥಳೀಯರು ಹಾಗೂ ಪ್ರವಾಸಿಗರು ಭತ್ತದ ಗದ್ದೆಗಳಲ್ಲಿ ರಾಜಾರೋಷವಾಗಿ ಆಟದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಬಗ್ಗೆ ಪೊಲೀಸ್ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ಅಕ್ರಮ ಜೂಜಾಟಕ್ಕೆ ಕಡಿವಾಣ ಹಾಕಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.